ಸೊ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರಜ್ವಲ್ DMI ಕನ್ಸ್ಟ್ರಕ್ಷನ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ ಅಂದ್ರೆ, ಸೊ ಪಾರ್ಟಿಷನ್ ವಾಲ್ ನ ಯಾವ ತರ ನಾವು ಲಾಕ್ ಮಾಡ್ಕೊಂತೀವಿ ಮೇನ್ ವಾಲ್ಸ್ ಜೊತೆಗೆ. ಸೊ ಏನು ಪಾರ್ಟಿಷನ್ ವಾಲ್ ಏನು ಮತ್ತೆ ಈ ಮೇನ್ ವಾಲ್ಸ್ ಗಳಂದ್ರೆ, ಸೊ ಪೆರಿಲ್ಲ ಬರ್ತಕ್ಕಂಥ ಎಲ್ಲ ವಾಲ್ಸ್ ಗಳನ್ನ ನಾವು ಯೂಶಲಿ ಮೇನ್ ವಾಲ್ಸ್ ಅಂತ ಕರಿತೀವಿ. ವಿಚ್ ಆಸ್ 8 ಇಂಚಸ್ ಆಗಿರ್ಬೋದು, ಇಲ್ಲ 6 ಇಂಚ್ ಆಗಿರ್ಬೋದು. ಅಂಡ್ ಪಾರ್ಟಿಷನ್ ವಾಲ್ ಅಂತ ಬಂತು ಅಂದ್ರೆ, ಈ ಮಧ್ಯದಲ್ಲಿ ಬರುವಂತ ಎಲ್ಲಾ ಗೋಡೆಗಳನ್ನ ನಾವು ಪಾರ್ಟಿಷನ್ ವಾಲ್ ಅಂತ ಕರಿತೀವಿ. ಬೆಡ್ರೂಮ್ ನ ಡಿವೈಡ್ ಮಾಡ್ತಿರ್ಬೋದು, ಇಲ್ಲ ಬಾತ್ರೂಮ್ ನ ಡಿವೈಡ್ ಮಾಡ್ತಿರ್ಬೋದು. ನಮ್ಮ ಪರ್ಟಿಕ್ಯುಲರ್ ಒಂದು ರೂಮ್ ಗಳನ್ನ ಡಿವೈಡ್ ಮಾಡೋಕೆ ನಾವು ಮಧ್ಯದಲ್ಲಿ ಯೂಸ್ ಮಾಡೋ ಗೋಡೆಗಳನ್ನ ಪಾರ್ಟಿಷನ್ ವಾಲ್ ಅಂತ ಕರಿತೀವಿ. ಸೊ ಪಾರ್ಟಿಷನ್ ವಾಲ್ ಅದು ಕೂಡ 4 ಇಂಚಸ್ ಆಗಿರ್ಬೋದು, 6 ಇಂಚಸ್ ಆಗಿರ್ಬೋದು. ಅದು ಡಿಪೆಂಡ್ ಆನ್ ಡಿಸೈನ್ ಅಂಡ್ ಆರ್ಕಿಟೆಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಏನು ಇದಕ್ಕೆ ಈ ಜಾಯಿಂಟ್ ನ ಕೊಡ್ಬೋದು, ಹೆಂಗೆ ಯಾವ ತರ ಸ್ಟ್ರಾಂಗ್ ಮಾಡ್ಬೋದು ಈ ಪಾರ್ಟಿಷನ್ ವಾಲ್ ನ ಈ ಪೆರಿ ವಾಲ್ಸ್ ಜೊತೆಗೆ, ಅಂದ್ರೆ ಈ ಮೇನ್ ವಾಲ್ಸ್ ಜೊತೆಗೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬನ್ನಿ ನೋಡಿ ಇದು ನಾರ್ಮಲ್ ನಮ್ದು ಮೇನ್ ವಾಲ್ಸ್. ಈ ಮೇನ್ ವಾಲ್ಸ್ ಕಟ್ಟದ ಮೇಲೆ ಪಾರ್ಟಿಷನ್ ವಾಲ್ ನ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿಂದ ಜಾಯಿಂಟ್ ನ ತಗೊಂತಾರೆ. ಸೊ ಇಲ್ಲಿಂದ ಜಾಯಿಂಟ್ ನ ತಗೊಂಡಾಗ ನಮಗೆ ಇಲ್ಲಿ ಈ ವಾಲ್ಗೂ ಸ್ಟ್ರೆಂತ್ ಇರಲ್ಲ. ಸೊ ಈ ರೀತಿ ಜಾಯಿಂಟ್ ನ ತಗೊಳಕ್ ಹೋಗ್ಬಾರ್ದು. ಯಾವಾಗ್ಲೂ ನಾವು ಈ ರೀತಿ ಜಾಯಿಂಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಗೆ ಇದಕ್ಕೆ ಈ ವಾಲ್ಗೂ ಯಾವ್ದೇ ರೀತಿ ಪ್ರಾಪರ್ ಆಗಿ ಬಾಂಡ್ ನ ಬಿಲ್ಡ್ ಆಗಲ್ಲ. ಸೊ ಅದರಿಂದ ನಮಗೆ ಫ್ಯೂಚರ್ ಅಲ್ಲಿ ಕ್ರ್ಯಾಕ್ಸ್ ಬರೋದು, ಸೊ ಈ ತರದ ಕೆಲವೊಂದು ಇಶ್ಯೂಸ್ ಗಳನ್ನ ಫೇಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಈ ಪಾರ್ಟಿಷನ್ ವಾಲ್ ನ ಈ ಮೇನ್ ವಾಲ್ ಜೊತೆಗೆ ಮಧ್ಯದಲ್ಲೇ ಬಾಂಡ್ ಮಾಡ್ತೀವಿ. ಮಧ್ಯದಲ್ಲಿ ಯಾವ ತರ ಅಂದ್ರೆ, ಜಸ್ಟ್ ಎಕ್ಸಾಂಪಲ್ ಈ ತರ ಇದು ಲಾಕ್ ಆಗುತ್ತೆ. ಈ ತರ ಲಾಕ್ ಆಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕ್ರ್ಯಾಕ್ಸ್ ಗಳು ಫ್ಯೂಚರ್ ಅಲ್ಲಿ ಕಾಣಲ್ಲ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ DMI ಕನ್ಸ್ಟ್ರಕ್ಷನ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.